ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೋ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು. ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೋ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು. ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೋ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು. ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ.
ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೇ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು. ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೇ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು. ಬಾಗಲಕೋಟೆಯಲ್ಲಿ ಶುಗರ್ ಫ್ಯಾಕ್ಟರಿಗಳ ನಿರ್ಮಾಣಕ್ಕೆ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಇವತ್ತು ಸತತ 5 ಗಂಟೆ ಕಾಲ ಸಭೆ ನಡೆಸಿದ್ರು ಕೂಡ ಯಾವುದೇ ಯಶಸ್ಸು ಕಂಡು ಬಂದಿಲ್ಲ. ಈ ರಿಪೋರ್ಟ್ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಪ್ರತಿ ವರ್ಷವೂ ಕೂಡ ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆದಂತಹ ಘಟನೆಗಳಿವೆ. ಅದೇ ರೀತಿಯಾಗಿ ಈ ವರ್ಷದ ಹಂಗಾಮಿನಲ್ಲಿ ಯಾವ ರೀತಿಯಾದಂತಹ ರೇಟ್ನಲ್ಲಿ ತಗೋಬೇಕನ್ನುವಂಥದ್ದು, ಜೊತೆಗೆ ಏನು ಕಬ್ಬು ಬೆಳೆಗಾರರು ಕೂಡ ಯಾವ ಒಂದು ದರದಲ್ಲಿ ಕೊಡಬೇಕನ್ನುವಂತ ಒಂದು ನಿರ್ಧಾರದ ಸಭೆಯನ್ನು ಕೂಡ ಈಗಾಗಲೇ ನಡೆಸಿದ್ದಾರೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಏನು ಕಬ್ಬು ಬೆಳೆಗಾರರು ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ FRP ಕೊಡಬೇಕು ಅಥವಾ SGT ಕೊಡಬೇಕು, ಯಾವುದೇ ರೇಟ್ ಅನ್ನು ಕೊಡಬೇಕು ಅನ್ನುವಂತ ಒಂದು ನಿರ್ಧಾರದ ಮೇರೆಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಏನು ರೈತರು ಮತ್ತು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿಗಳ ಹಿಡಿದು ಎಲ್ಲಾ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಒಂದು ರೈತರಲ್ಲಿ ಕುತೂಹಲ ಮೂಡಿದೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಒಪ್ಪಂದಕ್ಕೂ ಬಂದಿಲ್ಲ. ಯಾಕಂತಂದ್ರೆ ಸಾಕಷ್ಟು ರೈತರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಅಧಿಕಾರಿಗಳು ಹೇಳುವಂತ ಮಾತೇನಂತಂದ್ರೆ, ಇವತ್ತಿನ ದಿವಸ ಏನು ಕೇನ್ ಆಫೀಸಿಂದ ಯಾವ ರೀತಿ ಒಂದು ಆದೇಶ ಬಂದಿರುತ್ತೆ ಅದೇ ಆದೇಶದಲ್ಲಿ ನಾವು ಮುಗಿಸಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಅಧಿಕಾರಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರೈತರು ಮತ್ತು ಅಧಿಕಾರಿಗಳ ಈ ಒಂದು ಸಂದರ್ಶನ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು.